गजाननं भूतगणाधिसेवितं कपित्थजम्बूफलसारभक्षितम् उमासुताशोकविनाशकारणं नमामि ವಿಘ್ನೇಶ್ವರಪಾದಪಂಕಜಂ. ಸಾಯಿಯವರ ಉಪಸಂಹಾರ. ನಾವು 51ನೇ ಅಧ್ಯಾಯ ಮುಗಿಸಿ ಕೊನೆಯ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಇದು ಮೂಲ ಮರಾಠಿ ಕೃತಿಯ 52ನೆಯ ಅಧ್ಯಾಯ. ಇದರಲ್ಲಿ ಹೇಮಾಡ ಪಂತರು ಮುಕ್ತಾಯದ ಮಾತುಗಳನ್ನು ಹೇಳಿ ಎಲ್ಲ ಅಧ್ಯಾಯಗಳ ಸಂಕ್ಷಿಪ್ತ ಪರಿಚಯವನ್ನು ಸೂಚಿಸಿ ಪತ್ರದಲ್ಲಿ ಕೊಡುತ್ತೇನೆಂದು ಹೇಳಿದ್ದರು. ಆದರೆ ಅದರ ಕರಡು ಪ್ರತಿ ಇರಲಿಲ್ಲ. ಆದುದರಿಂದ ಅದನ್ನು ಬಾಬಾ ಅವರ ಭಕ್ತರಾದ ಠಾಣಾದ ನಿವೃತ್ತಿ ಮಾಮಲೆದಾರರಾದ ಶ್ರೀ ಬಿ ಎಂ ದೇವ ಅವರು ಹೊಂದಿಸಿದರು. ವಿಷಯ ಸೂಚಿಯನ್ನು ನಾವು ಈ ಪುಸ್ತಕದ ಮೊದಲಿಗೆ ಕೊಟ್ಟಿರುವುದರಿಂದ ಪುನಃ ಕೊನೆಯವರೆಗೆ ಅದನ್ನು ಕೊಡುವ ಅಗತ್ಯವಿಲ್ಲವೆಂದು, ಆದುದರಿಂದ ಈ ಅಧ್ಯಾಯವನ್ನು ಉಪಾಸಕರಾಗಿ ಪರಿಗಣಿಸಲಾಗಿದೆ. ದುರದೃಷ್ಟವಶಾತ್ ಶ್ರೀ ಹೇಮಠ ಪಂತರು ತಮ್ಮ ಕರಡು ಪ್ರತಿಯನ್ನು ಪುನಃ ನಿರ್ಮಿಸಿ ಸ್ವತಃ ಪ್ರಕಟಿಸಲಾಗಿದ್ದು, ಅವನು ಅದನ್ನು ಮುದ್ರಣಕ್ಕೆ ಕಳಿಸುವಾಗ ಅದು ಪೂರ್ತಿಯಾಗಿತ್ತು. ಆದರೆ ಕೆಲವು ಕಡೆ ಓದಲು ಅಸಾಧ್ಯವಾಗಿದ್ದು ಕಾರಣ ಅದು ಹೇಗಿತ್ತೋ ಹಾಗೆಯೇ ಪ್ರಕಟವಾಯಿತು. ಅದರಲ್ಲಿ ಕೆಲವು ಮುಖ್ಯ ವಿಷಯಗಳನ್ನು ಇಲ್ಲಿ ಕೊಡಲಾಗಿದೆ. ಸಾಯಿಬಾಬಾ ಅವರ ಶ್ರೇಷ್ಠತೆ. ಸಕಲ ಚರಾಚರ ವಸ್ತುಗಳ ರಕ್ಷಕರು, ಸರ್ವ ವ್ಯಾಪ್ತಿಯು, ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವರಾಗಿಯೂ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವವರು, ಅದರಲ್ಲಿ ಅಶಕ್ತರಾಗಿರುವ ಶ್ರೀ ಸಾಯಿಬಾಬಾ ಅವರಿಗೆ ನಮಸ್ಕರಿಸುತ್ತೇವೆ. ಅವರ ಆಶ್ರಯವನ್ನು ಹೊಂದೋಣ. ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತರಾದರೆ ನಮ್ಮ ಸಕಲ ಅಭಿಷ್ಟಗಳು ನೆರವೇರುವುದು. ಅವರು ನಮ್ಮ ಜೀವನದ ಗುರಿಯನ್ನು ಮುಟ್ಟುವ ಸಹಾಯವೆಸಗುವರು. ಈ ಭವಸಾಗರವನ್ನು ದಾಟುವುದು ಬಹಳ ಕಠಿಣ. ಮೋಹವೆಂಬ ಅಲೆಗಳನ್ನು ನಮ್ಮ ದುರಾಲೋಚನೆ ಎಂಬ ದಡಗಳಲ್ಲಿ ಬಡಿದು ಮನಶ್ಚರ್ಯದ ಮರಗಳನ್ನು ಉರುಳಿಸುತ್ತದೆ, ನಮ್ಮ ಗತಿಗೆಡಿಸುತ್ತದೆ. ಅಹಂಭಾವವೆಂಬ ಮಾರುತವು ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತವೆ. ಕೋಪ ಮತ್ತು ಅಸೂಯೆ ಎಂಬ ಮೊಸಳೆಗಳು ಅಲ್ಲಿ ನಿರ್ಭೀತಿಯಿಂದ ವಾಸ ಮಾಡುತ್ತದೆ. ಸೆಲವಿನ ರೂಪದಲ್ಲಿ ನಾನು ನನ್ನದು ಎಂಬ ಅಹಂಭಾವ ಮತ್ತು ಅನುಭವವು ಮಾಡುತ್ತದೆ. ಅಸೂಯೆ, ದ್ವೇಷ, ನಿಂದನೆ ಇವು ಮೀನುಗಳ ರೂಪದಲ್ಲಿ ಅಲ್ಲಿ ಜಲಕ್ರೀಡೆ ಮಾಡುತ್ತದೆ. ಈ ಭಯಂಕರವಾದ ಸಾಗರವನ್ನು ದಾಟಿಸಲು ನಮ್ಮ ಸದ್ಗುರು ಸಾಯಿಯವರ ನಮಗೆ ಅಗಸ್ತ್ಯ ಹಾಗೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಭಯವೂ ಭೀತಿಗಳು ಇರುವುದಿಲ್ಲ. ನಮ್ಮನ್ನು ಸಂಸಾರ ಸಾಗರದಿಂದ ಸುರಕ್ಷಿತವಾಗಿ ದಾಟಿಸುತ್ತದೆ. ದೋಣಿಯು ಶ್ರೀ ಸಾಯಿ ಸಮರ್ಥರು, ಶ್ರೀ ಸಾಯಿ ಸಮರ್ಥರು ದಾಟಿಸುವರು. ಪ್ರಾರ್ಥನೆ. ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಠಿಸಲಿ. ಅವರ ವಿಪತ್ತು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ. ಪಠಣದ ಫಲ. ಪವಿತ್ರವಾದ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥ ಸಮಾಧಿ ದರ್ಶನದ ನಂತರ ಈ ಸಚ್ಚರಿತ್ರೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ. ಶುಚಿರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು 7 ದಿನಗಳವರೆಗೆ ಓದಿದರೆ ನಿಮ್ಮ ಸಂಕಟಗಳೆಲ್ಲ ಪರಿಹಾರವಾಗುತ್ತದೆ. ಈ ಸಚ್ಚರಿತ್ರೆ ಶ್ರವಣಂ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ. ಬಡವರಿಗೆ ಧನ ದೊರೆಯುತ್ತದೆ. ಪ್ರಾಮಾಣಿಕತೆ ವ್ಯವಹಾರದಲ್ಲಿ ಪೂರ್ಣ ಯಶ ದೊರಕುವುದು. ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು. ಆದ್ದರಿಂದ ಗ್ರಂಥ ವಾಚನ ಮಾಡಿದರೆ ಸಾಯಿ ಸಮರ್ಥರ ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯದೊಳಗೆ ಜ್ಞಾನ ಮತ್ತು ಸಂಪಾದನೆಯಾಗುತ್ತದೆ. ಸುಸಾಮಾಹಿತ್ಯ ಚಿತ್ರದಿಂದ ನೇಮಿಷ್ಠರಾಗಿ ಈ ಸಚ್ಚರಿತ್ರೆಯನ್ನು ಒಂದು ಅಧ್ಯಾಯವನ್ನು ಆದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಫಲ ಲಭಿಸುತ್ತದೆ. ಗುರುಪೂರ್ಣಿಮಾ, ಗೋಕುಲಾಷ್ಟಮಿ, ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿ ಉತ್ಸವದ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ. ಸಾಯಿಯವರ ಯೋಗ್ಯ ಸ್ತುತಿ ಮಾಡಲು ಶಬ್ದ ಸಾಲದು.
ಶರಣು ಮೌನ ವ್ರತಿಯೇ ಸರಿ ಎಂದು ಕಾಣುತ್ತದೆ. ನಿತ್ಯ ಶುಭಕರ್ಮ ಮಾಡಿರಿ. ಶ್ರವಣದ ಮೊದಲು ನವವಿಧಿ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ. ಗುರುವು ತಂದೆಗಿಂತ ಮಿಗಿಲಾದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರುವು ಕ್ಷಯತಿಶಕ್ತವಾದ ಅವಿನಾಶ ವಸ್ತುವನ್ನು ನಮಗೆ ದಯಪಾಲಿಸುವನು. 9 ತಿಂಗಳ ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು 9 ತಿಂಗಳ ಕಾಲ ತಾಯಿ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ನಮಗೆ ಜನ್ಮ ಕೊಡುವಳು. ಆದರೆ ಗುರುವು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು. ಅಂತ್ಯ ಸಮಯದಲ್ಲಿ ಶಿಷ್ಯನ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಶ್ಚಯವಾಗಿಯೂ ಸಾಯುಜ್ಞತೆ ದೊರಕುತ್ತದೆ. ಪ್ರಸಾದ ಯಾಚನೆ. ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನ ಅವರ ದಿವ್ಯ ಪ್ರಸಾದವನ್ನು ಬೇಡಿರಿ. ಈ ಅಧ್ಯಾಯ ಪರಿಸಮಾಪ್ತಿ ಮಾಡೋಣ. ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರವಾದ ಭಕ್ತಿ ಅಂಕುರಿಸಲಿ. ನಿಮ್ಮ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನು ಕಾಣುವಂತಾಗಲಿ. ತತಸ್ತು. ಶ್ರೀ ಸಾಯಿ ಪ್ರಣಾಮ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸೃಜಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗ್ಯಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. कृष्णार्पणमस्तु. सब लोग देखो, सब लोग पढ़ो, सब लोग सब्सक्राइब